ಬಸವೇಶ್ವರ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಹಾಗೆ ನಮ್ಮ ಬಿದರಳ್ಳಿ ಈ ಭಾಗದಿಂದ ಬಂದಿರತಕ್ಕಂಥ ಈ ಭಾಗದ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ಏನು ಒಂದು ವಿಶೇಷ ಅಂದರೆ, ಇಲ್ಲಿ ನಮ್ಮ ಜಗ್ಗಿ ಮತ್ತು ಆ ಸುರೇಶು ಮತ್ತು ಎಲ್ಲ ಸಮಿತಿಯ ಎಲ್ಲ ಸದಸ್ಯರು ಕೂಡ ಸೇರಿ, ವೆಂಕಟಪ್ಪನವರು ಮತ್ತು ಮುನ್ಸಾಮಣ್ಣವರು ಎಲ್ಲರೂ, ಮುನರಾಮಣ್ಣು ಎಲ್ಲ ಕೂಡ ಸೇರಿ ಅವತ್ತು ನನ್ನ ಕೈಯಲ್ಲಿ ನಮ್ಮ ಚೇತನ್ ಇನ್ಸ್ಪೆಕ್ಟರ್ ಕೂಡ ಸೇರಿ ಎಲ್ಲರೂ ಕೂಡ ಸೇರಿ ಅವತ್ತು ಈ ದೇವಸ್ಥಾನದ ಶಂಕುಸ್ಥಾಪನೆ ಗುದ್ಲಿ ಪೂಜೆಯನ್ನು ನನ್ನ ಕೈಯಲ್ಲಿ ಮಾಡಿಸಿದ್ರು. ಅವತ್ತು ಮಾಡಿ ಇವತ್ತು 1 ವರ್ಷ ಕೂಡ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. 11 ತಿಂಗಳಲ್ಲಿ ಈ ದೇವಸ್ಥಾನವನ್ನು ಇಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ನಾನು ನಿಜವಾಗ ಕೂಡ ಎಲ್ಲ ಈ ದೇವಸ್ಥಾನಕ್ಕೆ ಸೇರಿದಂಥ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನನಗೆ ಗೊತ್ತಿದೆ ಕಷ್ಟ ಏನು. ನಾನು ಕೂಡ ತಾವರೆಕೆರೆ ರಾಮೇಶ್ವರ ದೇವಸ್ಥಾನ ಮಾಡೋಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಇಷ್ಟು ಶ್ರೀಮಂತರಾಗಿರಲಿಲ್ಲ. ಇವತ್ತು ದೇವಸ್ಥಾನ ಕಟ್ಟಕ್ಕೆ ಪೂರ ಬೇಕಾದ್ರೆ ನಾನು ಒಬ್ಬನೇ ಸಹಕಾರ ಮಾಡ್ಬೋದು, ದೇವರು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಅಷ್ಟೊಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಬಹಳಷ್ಟು ನಾವು ಹರಸಾಹಸಪಟ್ಟು ಇವತ್ತು ತಾವರೆಕೆರೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ, ತದನಂತರ ಇಲ್ಲಿ ಎಲ್ಲ ದೇವರುಗಳನ್ನು ಸೇರಿ ಇವತ್ತು ಜಾತ್ರಾ ಮಹೋತ್ಸವವನ್ನು ಮಾಡಿದ್ದೇವೆ. 4, 5, 6ನೇ ತಾರೀಕು ತಾವರೆಕೆರೆ ಇದು ಕೂಡ ದೇವರು ಜಾತ್ರಾ ಮಹೋತ್ಸವ ಆಗ್ತದೆ. ತಾವೆಲ್ಲ ಕೂಡ ಬರಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಇವತ್ತು ಕಾಯಿ ನಡೆಯೋ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಂಡಿದ್ದೀರಾ. ಅನೇಕ ಭಕ್ತಾದಿಗಳು ಕೂಡ ಎಲ್ಲ ಬಂದು ಆ ಬಸವೇಶ್ವರ ಸ್ವಾಮಿಯ ದರ್ಶನವನ್ನು ನೀವೆಲ್ಲ ಪಡೆದು ಎಲ್ಲರೂ ಕೂಡ ಪುನೀತರಾಗಿದ್ದೀರಾ. ನಿಜ ಕೂಡ ನನಗೆ ಹೆಮ್ಮೆ ಆಗ್ತದೆ. ಯಾಕಂದರೆ ಇಂಥ ಒಂದು ಕಾರ್ಯಗಳಾಗಬೇಕು. ಯಾರು ಇರ್ತಾರೋ, ಯಾರು ಬಿಡ್ತಾರೋ, ಯಾರು ಹೋಗ್ತಾರೋ ಅದು ಮುಖ್ಯ ಅಲ್ಲ, ನಾವು ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ. ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದ್ದೀವಿ ಅನ್ನೋ ಮಾತು ಸಂತೋಷ ನಮ್ಮೆಲ್ಲರಿಗೂ ಕೂಡ ಇದೆ. ಹಾಗೆ ನಮ್ಮ ಗಣೇಶ್, ನಮ್ಮ ಜಿಲ್ಲಾ ಪಂಚಾಯಿತಿಯ ಗಣೇಶ್ ಈ ಭಾಗದ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನನ್ನ ಆತ್ಮೀಯರಾಗಿ ಇವತ್ತು ಅವರು ಕೂಡ ಈ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಒಬ್ಬ ಮುಖಂಡರು. ಅವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮತ್ತು ಈ ಭಾಗದ ಶಾಸಕಿ ನಮ್ಮ ಮಂಜುಳಾ ಇವರು ನಮ್ಮ ಮಂಜುಳಾ ಅವರು ಕೂಡ ಲಿಂಬಾವಳಿ ಕೂಡ ಇವತ್ತು ಅವರು ಕೂಡ ಇನ್ನು ಕೆಲವೇ ಗಂಟೆಗಳಲ್ಲಿ ಅವರು ಕೂಡ ಬಂದು ನಿಮ್ಮ ದರ್ಶನವನ್ನು ಕೂಡ ಪಡೀತಾರೆ. ಸೊ ಎಲ್ಲರೂ ಕೂಡ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ನೀವೆಲ್ಲರೂ ಕೂಡ 4, 5, 6ನೇ ತಾರೀಕು ತಾವರೆಕೆರೆಯಲ್ಲಿ ಅಲ್ಲಿ ಕೂಡ ರಾಮೇಶ್ವರ ದೇವರ ಜಾತ್ರಾ ಮಹೋತ್ಸವ ಕೂಡ ಇದೆ. ಎಲ್ಲರೂ ಕೂಡ ಬರಬೇಕು. ಮತ್ತು ಬೇರೆ ಬೇರೆ ಒದ್ಲಿ ದೇವರು ಮತ್ತು ವಾಗ್ದಿ ದೇವರು, ಅರ್ಚಂದ್ರ ದೇವರು ಎಲ್ಲ ದೇವರುಗಳು ಕೂಡ ನನ್ನನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಅಲ್ಲಿ ಕೂಡ ನಾವೆಲ್ಲ ಹೋಗ್ಬೇಕಂತ ಹೋಗ್ತೀವಿ ಅನ್ನೋ ಮಾತನ್ನು ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಕಮಿಟಿಯ ಮುಖ್ಯಸ್ಥರೇ ಹಾಗೂ ಈ ಒಂದು ನಮ್ಮ ಒಂದು ಬಸವೇಶ್ವರ ಸ್ವಾಮಿಯ ಒಕ್ಕಲಿನ ಎಲ್ಲ ಕುಲಬಾಂಧವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂತಹ ಬಂಧುಗಳು, ದೇವಸ್ಥಾನದ ಬಗ್ಗೆ ನನಗೆ ಮಾತಾಡೋದಕ್ಕೆ ನಮ್ಮ ಮಿತ್ರರು ಹೇಳಿದ್ದಾರೆ. ಸೊ ದೇವಸ್ಥಾನದ ಬಗ್ಗೆ ಹೇಳುವಂತಹ ದೊಡ್ಡ ವ್ಯಕ್ತಿತ್ವ ನನ್ನದಲ್ಲ. ಆದ್ರೂ ಕೆಲವೊಂದು ನನಗೆ ಗೊತ್ತಿರತಕ್ಕಂಥ ಒಂದು ಚಾರಿತ್ರಿಕ ಮಾತುಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಒಂದೂವರೆ ವರ್ಷದ ಹಿಂದೆ ನಾನು ಮತ್ತು ನಮ್ಮ ಜಗದೀಶು ಮತ್ತು ನಮ್ಮ ವೆಂಕಟಪ್ಪನವರು ಮತ್ತು ಮುನ್ಸಾಮಣ್ಣ, ಶಿವಶಂಕರ್ ಮತ್ತು ಇನ್ನು ಯಾರ್ಯಾರು ದೊಡ್ಡಂದರೆ ನಮ್ಮ ಮುನ್ರಾಮಣ್ಣವರು ಮತ್ತು ಹರೀಶು ಎಲ್ಲ ಒಂದು ನಮಗೇನಪ್ಪ ಒಂದು ಆಸೆ ಇದ್ದಿದ್ದೇನಪ್ಪ ಅಂತಂದರೆ ಇದು ಚೆನ್ನಾಗಿ ಕಟ್ಟಬೇಕು. ಮತ್ತು ಯಾವುದೇ ದೇವಸ್ಥಾನಕ್ಕೆ ಯಾವುದೇ ಅಂದರೆ ನಮ್ಮ ಸುತ್ತಮುತ್ತಲ ಯಾವುದೇ ದೇವಸ್ಥಾನಗಳಿಗೂ ಕಡಿಮೆ ಇರೋ ರೀತಿಯಲ್ಲಿ ನಮ್ಮ ದೇವಸ್ಥಾನವನ್ನು ಕಟ್ಟಬೇಕು ಅನ್ನುವಂಥ ಒಂದು ದೃಢ ಒಂದು ನಿಶ್ಚಯ, ಒಂದು ಮನಸ್ಸಿನ ಒಂದು ಇಚ್ಛೆಯನ್ನು ಮಾಡಿಕೊಂಡು ನಾವು ಮಾತಾಡಿಕೊಂಡಾಗ ಆಗಲೇ ನೋಡೋಣ ದೇವರು. ಆಮೇಲೆ ಆ ದೇವರ ಒಂದು ಪವಾಡನೋ ಅಥವಾ ಭಗವಂತನ ಸ್ವಾಮಿ ಬಸವೇಶ್ವರ ಸ್ವಾಮಿಯ ಆ ಒಂದು ಆಶೀರ್ವಾದದಿಂದ ಇಂತಹ ಒಂದು ದೇವಸ್ಥಾನ ಯಾವ ರೀತಿ ರೂಪುಗೊಳ್ಳುದು ಅಥವಾ ಇಷ್ಟು ಬೇಗ ಅದು ಯಾವ ರೀತಿ ರೂಪುಗೊಳ್ಳುದು ಅನ್ನುವಂತಹದ್ದು ಒಂದು ರೀತಿಯ ಎಲ್ಲರಿಗೂ ಆಶ್ಚರ್ಯ.
ಇಷ್ಟು ಒಂದು ಕಡಿಮೆ ಕಾಲಾವಧಿಯಲ್ಲಿ ಇಂತಹ ಒಂದು ದೇವಸ್ಥಾನ ಕಟ್ಟುವಂತಹದ್ದು ಇದಕ್ಕೂ ಒಂದು ಆ ದೇವರ ಅನುಗ್ರಹ ಇದ್ದರೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ. ನಮಸ್ಕಾರ. ಇವತ್ತು ನಮ್ಮ ಕುರುಬ ಸಮಾಜದ ಕುಲದೈವವಾದಂತಹ ನಮ್ಮ ಬಿದರಳ್ಳಿ ಬತ್ತೇಶ್ವರ ಜಾತ್ರೆ 11 ವರ್ಷಗಳ ನಂತರ ಭಾಳ ಅದ್ಧೂರಿಯಾಗಿ ಇವತ್ತು ನಡೀತಾ ಇದೆ. ಈ ಒಂದು ಬಿದರಳ್ಳಿ ಬತ್ತೇಶ್ವರ ಜಾತ್ರೆಗೆ ಸುಮಾರು ಲಕ್ಷಾಂತರ ಜನ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಭಾಗದ ಶಾಸಕರಾದಂತಹ ಮಾಜಿ ಮಂತ್ರಿಗಳಾದಂತಹ ಬಸವರಾಜಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಒಂದು ಜನರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕುರುಬ ಒಂದು ಸಮಾಜದ ಸ್ವಾಮೀಜಿಗಳಾದಂತಹ ಈಶ್ವರಾನಂದ ಸ್ವಾಮೀಜಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಂತಹ ಒಂದು ಜಾತ್ರೆಗಳು ಇಡೀ ಒಂದು ಕುರುಬ ಸಮಾಜವನ್ನು, ನಮ್ಮ ಒಂದು ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು ಬಿಂಬಿಸುವಂತಹ ಒಂದು ಜಾತ್ರಾ ಮಹೋತ್ಸವಗಳಾಗಿರ್ತವೆ. ಇಂತಹ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಕುರುಬ ಸಮಾಜದ ಏನೊಂದು ಸಂಸ್ಕೃತಿ ಸಂಪ್ರದಾಯ ಇದೆ, ತಲೆ ಮೇಲೆ ಕಾಯಿ ಹೊಡೆಂಥದ್ದಿರ್ಬೋದು, ವೀರಗಾಸೆ ಇರ್ಬೋದು, ಇಂತಹ ಅನೇಕ ರೀತಿಯಾದಂತಹ ಒಂದು ಜಾನಪದ ಶೈಲಿಯ ಒಂದು ದೈವ ಭಕ್ತಿತ್ವವನ್ನು ವಿವರಿಸುವಂಥ ರೀತಿಯಲ್ಲಿ ಈ ಒಂದು ನಮ್ಮ ಕುರುಬ ಸಮಾಜದ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಸಹ ಏನು 11 ವರ್ಷದ ನಂತರ ನಮ್ಮ ಒಂದು ಮನೆ ದೇವರು ಅಥವಾ ನಮ್ಮ ಕುಲದೈವ ಒಂದು ಜಾತ್ರೆ ನಡೀತಾ ಇದೆ. ನಮ್ಮೆಲ್ಲರಿಗೂ ಒಂದು ಸಂತೋಷ ಆಗಿದೆ. ಎಲ್ಲರಿಗೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾತ್ರೆ ಮಹೋತ್ಸವಕ್ಕೆ ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮತ್ತು ಎಲ್ಲ ನನ್ನ ಮನೆ ದೇವರ ಒಂದು ಕಂಬಿ ಯಜಮಾನರು ನಾನು ಭಕ್ತಿಪೂರ್ವಕವಾಗಿ ನಂಬಿಸಿ ಇವತ್ತು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮೊದಲಿಗೆ ಬಿದರಳ್ಳಿ ದೊಡ್ಡ ದ್ಯಾವರ ಜಾತ್ರಾ ಮಹೋತ್ಸವಕ್ಕೆ ಬಂದಿರುವ ಎಲ್ರಿಗೂ ಸ್ವಾಗತ ಹೇಳಕ್ ಇಷ್ಟಪಡ್ತೀನಿ. ತಿಂಗಳ ಹಿಂದೆ ಅಷ್ಟೇ ನಮ್ದು ದೇವರದ್ದು ಪ್ರತಿಷ್ಠಾಪನೆ ಆಗಿ ಉದ್ಘಾಟನೆ ಆಗಿ ಪ್ರಾರಂಭ ಆಯಿತು. ತಿಂಗಳ ಕಳೆದ ಮೇಲೆ ನಾವು ಇವತ್ತು ದ್ಯಾವರನ ನಡೆಸ್ತಾ ಇದ್ದೀವಿ. ಸುಮಾರು 6 ಕಂಬಿಗಳಷ್ಟು ಜನ ಕುಟುಂಬಗಳು ಇಲ್ಲಿದ್ದೀವಿ. ಇಲ್ಲಿ ಬಂದಿರುವಂತ ಎಲ್ಲಾ ಜನರಿಗೂ ಆ ದೇವರ ಕೃಪೆ ಸದಾ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಿಂದೆ ನಮ್ಮ ಮನೆಗೆ ಬಂಡಾರಪಟ್ಟಿ ಬಂದಿತ್ತು. ಅಲ್ಲಿ ನಾವು ದಿನಾಂಕ ನಿಗದಿ ಮಾಡಿ ಇವತ್ತು ನಾವು ದ್ಯಾವರನ ಹಮ್ಮಿಕೊಂಡಿದೀವಿ. ನಿನ್ನೆಯಿಂದ ಸುಮಾರಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಸ್ವಾಮೀಜಿಗಳು ಸಹ ಬಂದಿದ್ರು, ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ರು. ಇವತ್ತು ನಮ್ಮ ಎಲ್ಲ ನೆಂಟರು, ನಮ್ಮ ಕುಟುಂಬದವರು ಎಲ್ಲೆಲ್ಲಿಂದನೋ ಬಂದಿದ್ದಾರೆ. ಇವತ್ತು ನಾವು ಹೊಳೆ ಕಾರ್ಯಕ್ರಮ ಇದೆ, ನಾಳೆ ದೀಪ ತಗೋತೀವಿ. ಇದು 11 ವರ್ಷ ಆದ್ಮೇಲೆ ನಮಗ್ ಬರ್ತಾ ಇರೋದು. ಇವತ್ತು ನಾವು ಅನ್ನ ಸಂತರ್ಪಣೆ ಇಟ್ಕೊಂಡಿದೀವಿ. ಸಾವಿರಾರು ಜನ ಇವತ್ತು ಇಲ್ಲಿ ದೇವರ ಆಶೀರ್ವಾದ ಪಡೆಯಕ್ ಬಂದಿದ್ದಾರೆ. ಆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ನಮ್ಮ ಕಂಬಿ ಮಲ್ಲಸಂದ್ರ ಕಂಬಿ ಅಂತ. ಸುಮಾರು 3 ದಿನಗಳ ಕಾಲ ಈ ಬತ್ತೇಶ್ವರ ಬಿದರಳ್ಳಿ ದೇವರ ಜಾತ್ರೆ ಮಹೋತ್ಸವ ಏನು ಅದ್ಧೂರಿಯಾಗಿ ನಡೀತಾ ಇದೆಯೋ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದು ತುಂಬ ಅದ್ಧೂರಿಯಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ. ಅನ್ನ ಸಂತರ್ಪಣೆನೂ ನಡೀತಾ ಇದೆ. ಸ್ವಾಮೀಜಿಗಳು, ರಾಜಕೀಯ ಮುಖಂಡರುಗಳು ಎಲ್ಲರೂ ಬಂದಿದ್ದಾರೆ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ನೆಂಟರು, ಬಂಧು ಬಳಗ ಎಲ್ಲರೂ ಬಂದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ. ದೇವರ ಒಳ್ಳೇದಾಗ್ಲಿ. ಇನ್ನು ಮುಂದೆ ತಾವರೆಕೆರೆ, ವಾಕ್ತಾ, ಅಪ್ಸಂದ್ರ ಎಲ್ಲ ಕಂಬಿಗಳ ದೇವರುಗಳು ನಡೀತಾ ಇದೆ. ಅವ್ರಿಗೂ ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಜನ ಸೇರಿ ಈ ಕಾರ್ಯಕ್ರಮನ ಮುಂದೆ ಬರೋಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ಈ ಬತ್ತೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಇದು 11ನೇ ವರ್ಷ. ಇದು ತಾವರೆಕೆರೆ ರಾಮೇಶ್ವರ, ಬಿದರಳ್ಳಿ ಬತ್ತೇಶ್ವರ, ವಾಗಟ ರಾಮೇಶ್ವರ, ಅಪ್ಸಂದ್ರ ಬತ್ತೇಶ್ವರ ಮತ್ತು ವದಲಿ ರಾಮೇಶ್ವರ. ಇದು ದೊಡ್ಡ ಬಾನ್ವಾಕನಹಳ್ಳಿ ರಾಮೇಶ್ವರ, ವದಲಿ ಬಾನ್ವಾಕನಹಳ್ಳಿ ರಾಮೇಶ್ವರ. ಇವು ಒಟ್ಟು 6 ದೇವರುಗಳ ಒಕ್ಕೂಟ. ಇದು 11 ವರ್ಷಕ್ಕೊಂದು ಸರ್ತಿ ಆಗ್ತಾ ಇದೆ. ಹೀಗಾಗಿ 11 ವರ್ಷ ಆಯಿತು. ಮತ್ತು ಈ ದೇವಸ್ಥಾನ ಶಿಥಿಲ ಆಗಿತ್ತು. ಅದನ್ನು ಹೊಸ ದೇವಸ್ಥಾನ ಕಟ್ಟಿ ತಾವರೆಕೆರೆ ದೇವಸ್ಥಾನಕ್ಕಿಂತ ಚೆಂದಾಗೆ ಮಾಡಿದ್ದಾರೆ. ದೇವ್ರು ಎಲ್ಲಾರನ್ನು ಚೆನ್ನಾಗಿ ಇಟ್ಟಿರ್ಲಿ ಅಂತ ಅಷ್ಟೇ ನಮ್ಮ ಆಶೀರ್ವಾದ. ನಾರಾಯಣ ಸ್ವಾಮಿ, ತಾವರೆಕೆರೆ ದೇವರು, ಇಂಜನಹಳ್ಳಿ ಕಂಬಿ. ನಮಸ್ಕಾರ. ನಮ್ಮ ಹೆಸರು ಮಂಜುನಾಥ್ ಅಂತೇಳಿ, ಗಡಿಗೇನಹಳ್ಳಿ. ನಮ್ಮ ಒಟ್ಟು 6 ದೇವರದ ಒಕ್ಕೂಟ. ಮೊದಲನೇದಾಗಿ ಪ್ರಥಮ ಬಿದರಳ್ಳಿ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ ವಾಗಟ ರಾಮೇಶ್ವರ ಆಗುತ್ತೆ. ಆಮೇಲೆ ಅಪ್ಸಂದ್ರ ಬತ್ತೇಶ್ವರ. ಅದಾದ ನಂತರ ತಾವರೆಕೆರೆಯಲ್ಲಿ 3 ದೇವರ ಆಗುತ್ತೆ. ಬಾಣ್ಮಕ್ನಲ್ಲಿ ವದಲಿ ರಾಮೇಶ್ವರ, ತಾವರೆಕೆರೆಯಲ್ಲಿ ಸಿದ್ದೇಶ್ವರ ಮತ್ತು ರಾಮೇಶ್ವರ. 6 ದೇವರುಗಳ ಒಕ್ಕೂಟದಲ್ಲಿ ಇವತ್ತು
24ನೇ ತಾರೀಕು ಹೊಳೆ ಅಂತ ಬಿದರಳ್ಳಿ ದೇವರಲ್ಲಿ ಪ್ರಾರಂಭವಾಗಿದೆ. ನಿನ್ನೆ ಕೂಟವು ಆಗಿದೆ. ನಾಳೆ ದೀಪಾರಾಧನೆ ಆಗುತ್ತೆ. ಪ್ರತಿ 9 ವರ್ಷಕ್ಕೆ ಇದು ದೇವರುಗಳಾಗಬೇಕಾಗಿದ್ದು ಕಾರಣಾಂತರಗಳಿಂದ 11ನೇ ವರ್ಷ ಈ ಸಾರಿ ಆಗ್ತಾ ಇದೆ. ಅದರಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ಆರದೇವರದ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ, ಎಲ್ಲ ಭಕ್ತಾದಿಗಳಿಗೂ ನಮ್ಮ ಕಡೆಯಿಂದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ನಡೆಯುವಂತ ಕಾರ್ಯಕ್ರಮ ಎಲ್ಲ ದೊಡ್ಡ ದೇವರುಗಳು. ಅದರಲ್ಲಿ ಬಿದರಳ್ಳಿ ಬತ್ತೆ ದೇವರೇ ಮೊದಲನೇದು. ಬಿದರಳ್ಳಿ ಬತ್ತೆ ದೇವರೇ ಮೊದಲನೇದು. ಅಯ್ಯಪ್ಪನ ಮೊದಲೇ ಪೂಜೆ ಆದ್ಮೇಲೆನೆ ರಾಮೇ ದೇವರು ಅದೆಲ್ಲ ಆಗೋದು. ಅದರಲ್ಲಿ ನಾವು ಹೊಸಕೋಟೆ ಕಂಬಿಯಿಂದ ದಿವಂಗತ ಹುಚ್ಚಪ್ಪನವ್ರ ಕುಟುಂಬದವರು, ನಮ್ಮ ಚಿಕ್ಕಪ್ಪನವರು ಕೃಷ್ಣಪ್ಪನವರು, ನಮ್ಮ ಅಣ್ಣವರು ಮೋಹನ್ ಅವರು, ಆಮೇಲೆ ನನ್ನ ಹೆಸರು ಸಂದೀಪ್ ಅಂತ, ಇವ್ರು ನನ್ನ ತಂಗಿ ಪ್ರಿಯಾಂಕಾ ಅವರು, ಮೋನಿಕಾ ಅವರು, ಹಾಗೂ ಎಲ್ಲ ನಮ್ಮ ಕುಟುಂಬದವರು, ಎಲ್ಲ ನಮ್ಮ ಕಂಬಿ ವರ್ಗದವರು ಎಲ್ಲ ಇಲ್ಲೇ ಇದ್ದಾರೆ. ಇದು ಎಲ್ಲಾ ದೇವಾಲಯದ ಕಂಬಿಯಿಂದ ಎಲ್ರಿಗೂ ಶುಭ ಹಾರೈಸ್ತೇವೆ. ಇದು ಈ ತರ ನಡ್ಕೊಂಡು ಹೋಗ್ತಾ ಇರ್ಲಿ. ನಾವು ಇನ್ನು ಇವಾಗ ಹೊಸದಾಗಿ ಕಂಬಿ ತಗೊಂತಾ ಇದೀವಿ. ಹೊಸದಾಗಿ ನಾವು ದೀಪ ತಗೊಂತಾ ಇದೀವಿ. ನಾಳೆ ದೀಪ ಇದೆ. ನಾಳೆ ದೀಪ ತಗೊಂಡು ನಾವು ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ.